ಎಲ್ಲರೂ ನಮಸ್ತೆ. ನಾನು ನಿಮ್ಮ ಸಂಜಯ್. ಇವತ್ತು ನಾನು ಮಾತಾಡೋ ಟಾಪಿಕ್ ಏನಂತಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನೀವು ವರ್ಕ್ ಮಾಡುವಾಗ ಬರುವಂತ ಫ್ಯಾಮಿಲಿಯಿಂದ ಬರುವಂತ ಸಮಸ್ಯೆಗಳ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ಹೇಳೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲೇ ಬೆಲ್ ಬಟನ್ ಇದೆ, ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಬರುವಂತ ಸ್ಟೂಡೆಂಟ್ಸ್ಗಳಿಗೆ. ಸೊ ಏನಿದು ಸ್ಟೂಡೆಂಟ್ಸ್ಗಳಿಗೆ ಪ್ರಾಬ್ಲಮ್ ಬರುತ್ತೆ ಫ್ಯಾಮಿಲಿ ಕಡೆಯಿಂದ, ಮನೆ ಕಡೆಯಿಂದ. ಸೊ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ದಾಗ 18-19 ಏಜಿಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನೀವು ಎಜುಕೇಶನ್ ಮಾಡ್ತಾ ಇರ್ತೀರಾ. ಎಜುಕೇಶನ್ ಮಾಡುವಾಗ ನೀವು ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಯಾವಾಗ್ಲಾದ್ರೂ ಆ ಒಂದು ಬಿಸ್ನೆಸ್ ಮಾಡ್ತಿರೋದು ಮನೆಗೆ ಗೊತ್ತಾದ್ರೆ 100% ಪ್ರಾಬ್ಲಮ್ ಬರುತ್ತೆ. ಏನ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ, ಪೇರೆಂಟ್ಸ್ಗೆ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಏನ್ ಭಯ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ನೀವು ಒಂದು ಬಿಸ್ನೆಸ್ ನ ಮಾಡಕ್ ಸ್ಟಾರ್ಟ್ ಮಾಡಿದಾಗ ದುಡ್ಡಿನ ಮದ ಯಾವಾಗ ಅವನಿಗೆ ಆ ಒಂದು ಎಜುಕೇಶನ್ ಮಾಡೋದನ್ನ ಸ್ಟಾಪ್ ಮಾಡಿ ಬರೀ ಮನಿ ಅಂತ ಹೋಗ್ತಾನೋ ಅಥವಾ ಮನಿಯಿಂದ ಬಿದ್ಬಿಡ್ತಾನೋ, ಸೊ ಎಜುಕೇಶನ್ ಹಾಳು ಮಾಡ್ಕೊಬಿಡ್ತಾನೋ ಅನ್ನೋ ಭಯ ಇರುತ್ತೆ. ಸೊ ಪೇರೆಂಟ್ಸ್ ಭಯ ತಪ್ಪು ಅಂತ ಅಲ್ಲ, ಪೇರೆಂಟ್ಸ್ಗೆ 100% ಭಯ ಇರುತ್ತೆ. ಏನಕ್ಕೋಸ್ಕರ ಅಂದ್ರೆ, ನೀವು ಒಂದು ಆ ಏಜ್ ಅಲ್ಲಿ ಆ ಒಂದು ಮನಿ ಸಿಕ್ಕಾಗ, ಯಾಕೆಂದ್ರೆ ನೀವು ಅಷ್ಟು ಮನಿ ನೋಡೇ ಇರಲ್ಲ, ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಸಿಗುವಂತ ಮನಿ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಅಂತ ಒಂದು ದುಡ್ಡು ಅಂತ ಒಂದು ಶಾರ್ಟ್ ಟರ್ಮ್ ಏಜ್ ಅಲ್ಲಿ, ಚಿಕ್ಕ ಏಜ್ ಅಲ್ಲಿ ನಿಮಗೆ ಸಿಕ್ಕಾಗ ಆಬ್ವಿಯಸ್ಲಿ ನಿಮ್ಮ ತಲೆ ನಿಲ್ಲಲ್ಲ. ಹಾಗಾಗಿ ನಿಮ್ಮ ಪೇರೆಂಟ್ಸ್ಗೆ ಭಯ ಇರುತ್ತೆ. ಸೊ ಅವಾಗ ನಿಮ್ಮ ಪೇರೆಂಟ್ಸ್ಗಳು ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ, ಬಿಸ್ನೆಸ್ ಮಾಡಬೇಡ, ರಿಸ್ಟ್ರಿಕ್ಟ್ ಮಾಡ್ತಾರೆ, ಕರೆಕ್ಟ್ ಆಗಿ ಓದು, ಎಜುಕೇಶನ್ ಕಡೆ ಫೋಕಸ್ ಮಾಡೋ, ಬಿಸ್ನೆಸ್ ಇನ್ ಯಾವ ಬೇಕಾದ್ರೂ ಮಾಡ್ಬೋದು, ಯಾವ ಏಜಲ್ಲಿ ಬೇಕಾದ್ರೂ ಮಾಡ್ಬೋದು, ಬಟ್ ಓದೋ ಟೈಮಲ್ಲಿ ಓದ್ಕೋಬೇಕು ಅಂತ ಹೇಳಿ ನಿಮ್ಗೆ ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಅದು ಮೇಜರ್ ಸಮಸ್ಯೆ ಸ್ಟೂಡೆಂಟ್ ಗಳಿಗೆ ಫ್ಯಾಮಿಲಿ ಕಡೆಯಿಂದ ಬರುವಂತ. ಅದನ್ನ ನೀವು ಹೆಂಗ್ ಮ್ಯಾನೇಜ್ ಮಾಡಬೇಕು ಅಥವಾ ಅದನ್ನ ನೀವು ಹೆಂಗೆ ರಿಕವರಿ ಮಾಡಬೇಕು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ನೀವು ಕರೆಕ್ಟ್ ಆಗಿ ಇರಬೇಕು. ಯಾಕೆಂತಂದ್ರೆ ಯೋಚನೆ ಮಾಡಿ, ನಿಮ್ಮ ಪೇರೆಂಟ್ಸ್ ಹೇಳ್ತಿರೋದು ತಪ್ಪಲ್ಲ. ಯಾಕೆ ಅಂತ ಅಂದ್ರೆ, ಅವರು ಕೂಡ ನಿಮ್ಮ ಒಳ್ಳೇದನ್ನೇ ಬಯಸ್ತಾ ಇರ್ತಾರೆ, ನಿಮ್ಮ ಒಳ್ಳೆ ಫ್ಯೂಚರ್ನೇ ಬಯಸ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಂಗೆ ಸಜೆಸ್ಟ್ ಮಾಡ್ತಾರೆ, ಯಾಕಂದ್ರೆ ನಿಮ್ ಬಿಸ್ನೆಸ್ ಹೇಗೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು, ನಿಮ್ಮನ್ನ ನೀವು ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ ಕರೀತಾರೆ. ಅಂದ್ರೆ ಯಾವಾಗ ನಿಮಗೆ ದುಡ್ಡು ಅಕೌಂಟ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ, ನಿಮ್ಮ ತಲೆ ನಿಲ್ಲಲ್ಲ. ಬೇಡದಿರೋ ವಿಚಾರಗಳಿಗೆಲ್ಲ ನೀವು ದುಡ್ಡನ್ನ ವೇಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅಥವಾ ವೇಸ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ. ಅವಾಗ ಆಟೋಮೆಟಿಕಲಿ ನೀವು ನಿಮ್ಮ ಟ್ರ್ಯಾಕ್ ಬಿಟ್ಟು ಡೈವರ್ಷನ್ ಆಗಿ ಸ್ಟಾರ್ಟ್ ಮಾಡ್ತೀರಾ. ಅಂದ್ರೆ ಡ್ರಿಂಕ್ ಮಾಡೋದು, ಸ್ಮೋಕ್ ಮಾಡೋದು, ಸೊ ಹೊರಗಡೆ ಸುತ್ತಾಡೋದು, ಮೂವೀಸ್ ಗಳಿಗೆ ಹೋಗುವಂಥದ್ದು, ಸುಮ್ಮನೆ ಟ್ರಿಪ್ ಮಾಡುವಂಥದ್ದು, ಕಾಲೇಜಿಗೆ ಇರ್ರೆಗ್ಯುಲರ್ ಆಗುವಂಥದ್ದು. ಸೊ ಇವೆಲ್ಲ ಆದಾಗ ಏನಾಗುತ್ತೆ, ಆಬ್ವಿಯಸ್ಲಿ ನೀವು ಪೇರೆಂಟ್ಸ್ ಇಲ್ಲದ 100% ಪ್ರೂವ್ ಮಾಡ್ದಂಗಾಗುತ್ತೆ. ನೋಡಿ, ಯೋಚನೆ ಮಾಡಿ, ಪೇರೆಂಟ್ಸ್ ನಿಮಗೆ ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ಸೊ ನೀವು ಆದ್ರೂ ಕೂಡ ಇದ್ರಲ್ಲಿರುವಂತ ಅಡ್ವಾಂಟೇಜ್ ನ ಡಿಸ್ಅಡ್ವಾಂಟೇಜ್ ಕನ್ವರ್ಟ್ ಮಾಡಿ. ಅಡ್ವಾಂಟೇಜ್ ಏನು, ನೀವು ಚಿಕ್ಕ ಏಜ್ ಅಲ್ಲೇ ದುಡಿಯೋದೇ ಸ್ಟಾರ್ಟ್ ಮಾಡ್ತೀರಾ, ಅದು ನಿಮ್ಗೆ ಅಡ್ವಾಂಟೇಜ್. ಬಟ್ ಡಿಸ್ಅಡ್ವಾಂಟೇಜ್ ಏನು, ಚಿಕ್ಕ ಏಜ್ ಅಲ್ಲೇ ನೀವು ದುಡಿಯೋ ಸ್ಟಾರ್ಟ್ ಮಾಡಿರೋದನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಾ, ಅದನ್ನ ರೈಟ್ ವೇಲಿ ಯೂಸ್ ಮಾಡ್ಕೋತಾ ಇಲ್ಲ. ಅವಾಗ ಆಟೋಮೆಟಿಕಲಿ ನೀವೇನ್ ಮಾಡ್ತೀರಾ, ಬ್ಯಾಡ್ ರೂಟ್ಸ್ ತಗೊಂಡಾಗ ನಿಮ್ಮ ಪೇರೆಂಟ್ಸ್ ಏನ್ ಅಂದಿದ್ದಾರೋ, ಸೊ ನೋಡು, ಎಜುಕೇಶನ್ ಮಾಡೋದ್ ಬಿಟ್ಟು ನೀನು ಮಾಡಕ್ ಹೋಗ್ಬೇಡ, ಯಾಕಂದ್ರೆ ಬಿಸ್ನೆಸ್ ಮಾಡೋದ್ರಿಂದ ನಾಳಾಗ್ತೀಯ ಅಂತ, ಅದನ್ನ ನೀವು ಪ್ರೂವ್ ಮಾಡ್ದಂಗಾಗುತ್ತೆ. ಅಲ್ಲಿಗೆ ನಿಮ್ ಪೇರೆಂಟ್ಸ್ ಅನ್ಕೊಂಡಿದ್ದು ನೀವು ಪ್ರೂವ್ ಮಾಡ್ಕೊಂಡ್ರೆ ನೀವು ಎಲ್ಲಿ ಗೆದ್ದಂಗಾಗುತ್ತೆ. ನೋಡಿ, ಪೇರೆಂಟ್ಸ್ ಹೇಳ್ತಿರೋದು ತಪ್ಪು 100%. ನಾನು ನನ್ನ ಸ್ಟೂಡೆಂಟ್ ಲೈಫಲ್ಲಿ ನನ್ನ ಸ್ವಂತ ದುಡಿದು ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ, ನನ್ನ ಕಾಲ ನಾನೇ ಕಟ್ತೀನಿ. ಸೊ ನಾನು ಒಳ್ಳೆ ರೀತಿಯಲ್ಲಿ ನಾನು ದುಡ್ಡನ್ನ ಗಳಿಸಿ ಒಳ್ಳೆ ರೀತಿಯಲ್ಲಿ ನಾನು ಯೂಸ್ ಮಾಡ್ಕೋತೀನಿ, ನಾನು ಇಂಡಿಪೆಂಡೆಂಟ್ ಆಗ್ತೀನಿ ಅಂತ ನೀವು ಯಾವಾಗ ಪ್ರೂವ್ ಮಾಡ್ತೀರೋ ಅವಾಗ ಮಾತ್ರ ನಿಮ್ಮ ಪೇರೆಂಟ್ಸ್ಗೆ ನಂಬಿಕೆ ಬರೋದಕ್ಕೆ ಸಾಧ್ಯ. ಯಾಕೆಂದ್ರೆ ನಾನು ಕೂಡ ಎಜುಕೇಶನ್ ಮಾಡೋ ಟೈಮಲ್ಲೇ ಈ ಒಂದು ಇಂಡಸ್ಟ್ರಿಗೆ ಬಂದಿರುವಂಥದ್ದು. ಸೊ ಆ ಟೈಮಲ್ಲಿ ನನಗೂ ಕೂಡ ಒಂದು ರಿಜೆಕ್ಷನ್ ಇತ್ತು ನಮ್ಮ ಪೇರೆಂಟ್ಸ್ ಇಂದ. ಈವನ್ ನಮ್ಮ ತಂದೆನೂ ಕೂಡ ನಿನ್ ಮೇಲೆ ಇರುವಂತ ಹೋಪ್ನೇ ಕಳ್ಕೊಂಡಿದ್ದೀನಿ ಅಂತ ಹೇಳಿ ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಮಾಡುವಾಗ ಬೈದಿದ್ರು. ಸೊ ಬಟ್ ಇವತ್ತು ತುಂಬಾನೇ ಖುಷಿ ಪಡ್ತಾರೆ. ಯಾಕೆ ಅಂತಂದ್ರೆ ನಾನು ಇಂಡಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಆಗಿದ್ದೀನಿ. ನಂದೇ ಆದ ಸ್ವಂತ ಕಾರ್ ತಗೊಂಡಿದ್ದು 4 ಲಕ್ಷದಿಂದ 5 ಲಕ್ಷ ರೂಪಾಯಿ. ಸೊ ಹಾಗಾಗಿ ಸೊ ಆ ಒಂದು ಕಾರ್ ಅನ್ನೋ ಒಂದು ನಂಬಿಕೆ ಇದೆಯಲ್ಲ, ಕಾರ್ ತಗೊಂಡಾಗ ನಂಬಿಕೆ ಇದೆಯಲ್ಲ, ಅವ್ನ್ ಸ್ವಂತ ದುಡ್ದು ಅವ್ನ್ ಸ್ವಂತ ದುಡ್ಡಲ್ಲೇ ಕಾರ್ ತಗೊಂಡಿದ್ದಾನೆ ಜಸ್ಟ್ 22-23 ಏಜಿಗೆ ಅಂತ ಅಂದ್ರೆ, ಸೊ ಯಾವ ತಂದೆ ಖುಷಿ ಆಗಲ್ಲ, ಯಾವ ತಾಯಿ ಖುಷಿ ಆಗಲ್ಲ. ಸೊ ಹಾಗಾಗಿ ನೋಡಿ, ನಿಮ್ಮ ಪೇರೆಂಟ್ಸ್ ನಿಮ್ಮ ರಿಜೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಆ ಒಂದು ಬಂದಿರುವಂತ ಅರ್ನಿಂಗ್ಸ್ ನ ರೈಟ್ ವೇಲ್ ಯುಟಿಲೈಸೇಷನ್ ಮಾಡ್ಕೊಳ್ಳಿ. ಅದೇ ಒಂದು ಅರ್ನಿಂಗ್ಸ್ ನ ನಿಮ್ ಪೇರೆಂಟ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ ಕಾಲೇಜ್ ನೀವೇ ಕಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ದೇ ಸ್ವಂತ ದುಡ್ಡಲ್ಲಿ ಬೈಕ್ ನೋ ಕಾರ್ನ ತಗೊಂಡಿದ್ದೆ ಆಯ್ತು ಅಂದ್ರೆ 100% ನಿಮ್ ಪೇರೆಂಟ್ಸ್ ನಂಬಿಕೆ ಬರುತ್ತೆ, ನೀವು ರೈಟ್ ದಾರಿ ಇದ್ದೀರಾ, ರೈಟ್ ಟ್ರ್ಯಾಕ್ ಅಲ್ಲಿ ಇದ್ದೀರಾ ಅಂತ. ಯಾಕೆಂದ್ರೆ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ಸ್ಟೂಡೆಂಟ್ ಲೈಫ್ ಅಲ್ಲಿ ಸಿಗೋದು ತುಂಬಾ ಒಳ್ಳೇದು. ಯಾಕೆಂತಂದ್ರೆ ಜೀವನದಲ್ಲಿ ಬೇಕಾಗಿರುವಂತ ಅತಿ ಮುಖ್ಯವಾದಂತ ಮೌಲ್ಯಗಳನ್ನ ತಿಳ್ಕೊಳ್ಳುವಂತದ್ದೇ 18-22. ಯಾಕೆಂದ್ರೆ ಮ್ಯಾಕ್ಸಿಮಮ್ ಇರುವಂತ ಮೆಂಬರ್ಸ್ ಗಳು ಯಾರಿದ್ದಾರೆ ಲೈಫ್ ಅಲ್ಲಿ ಮ್ಯಾಕ್ಸಿಮಮ್ ಡೈವರ್ಟ್ ಆಗ್ತಿರೋದು 18-22 ಏಜ್. ಯಾಕೆಂದ್ರೆ ಇಟ್ ಇಸ್ ಅ ಕ್ರೂಷಿಯಲ್ ಪೀರಿಯಡ್. ಸೊ ಒಂದು ಕ್ರೂಷಿಯಲ್ ಪೀರಿಯಡ್ ಅಲ್ಲಿ ನಿಮಗೆ ಜಾಸ್ತಿ ಅಟ್ರಾಕ್ಷನ್ ಎಲ್ಲ ಕಾಣುವಂಥದ್ದು. ಸೊ ಆ ಒಂದು ಹೊಸ ಲೈಫ್, ಹೊಸ ಜೀವನ. ಯಾಕೆಂದ್ರೆ ಅವಾಗ ತಾನೇ ಮೆಚುರಿಟಿ ಆಗಿರ್ತೀವಿ, ಒಂಥರ ಡಿಫ್ರೆಂಟ್ ಆಗಿ ಲೈಫ್ ಕಾಣ್ತಾ ಇರುತ್ತೆ. ಸೊ ಆ ಮೂಮೆಂಟ್ ಅಲ್ಲಿ ಏನಾದ್ರು ಎಡವಿದೆ ಆಯ್ತು ಅಂದ್ರೆ ಇಡೀ ಲೈಫ್ ಸ್ಪಾಯ್ಲ್ ಆಗೋ ಸಿಚುಯೇಷನ್ ಇರುತ್ತೆ. ಸೊ 18-22 ಇಂಡಸ್ಟ್ರಿ ನಿಮ್ಮನ್ನ ರೈಟ್ ವೇಲಿ ಕರ್ಕೊಂಡು ಹೋಗಿ ರೆಡಿ ಇರುತ್ತೆ, ಬಟ್ ಆ ದುಡ್ಡು ಅನ್ನೋದು ನಿಮ್ಮನ್ನ ರಾಂಗ್ ರೂಟಿಗೆ ಕರ್ಕೊಂಡು ಹೋಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಆ ದುಡ್ಡನ್ನ ವೇಸ್ಟ್ ಮಾಡದೆ ಮ್ಯಾಕ್ಸಿಮಮ್ ಅದನ್ನ ಒಳ್ಳೆ ವಿಚಾರಗಳಿಗೆ ಖರ್ಚು ಮಾಡಿ, ಒಂದು 10 ಜನಕ್ಕೆ ಹೆಲ್ಪ್ ಮಾಡಿ, ಒಂದು 10 ಜನಕ್ಕೆ ಬಿಸ್ನೆಸ್ ಕೊಟ್ಟು ಡೆವಲಪ್ ಮಾಡಿ, ಮನೆ ಕೊಡಿ ಅಮೌಂಟ್ನ.
ಸೊ ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ, ತುಂಬಾ ಕಡೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಟಾಪ್ ಲೆವೆಲ್ ಮಾಡೋದು, ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಲ್ಯಾಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಮ್ಯೂಚುವಲ್ ಫಂಡ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಸೊ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ವಸ್ತುಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಅದನ್ನ ಬಿಟ್ಟು ಸುಮ್ಮನೆ ವೇಸ್ಟ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಸ್ವಂತ ದುಡ್ಡಲ್ಲಿ ಬೈಕ್ ತಗೊಳ್ಳಿ, ಕಾರ್ ತಗೊಳ್ಳಿ, ನಿಮ್ಮ ಪೇರೆಂಟ್ಸ್ ಚೆನ್ನಾಗಿ ನೋಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಅದನ್ನ ಬಿಟ್ಟು ನೀವು ಸುಮ್ಮನೆ ಬೇಡದ ವಿಚಾರಗಳಿಗೆ ವೇಸ್ಟ್ ಮಾಡಿದ್ರೆ 100% ನಿಮ್ಮ ಪೇರೆಂಟ್ಸ್ ಹೇಳಿದ್ದನ್ನ ನೀವು ಪ್ರೂವ್ ಮಾಡ್ದಂಗೆ ಆಗುತ್ತೆ. ಸೊ ಇದು ಮೇನ್ ಸ್ಟೂಡೆಂಟಿಗೆ ಬರುವಂತದ್ದು ರಿಜೆಕ್ಷನ್. ಆ ರಿಜೆಕ್ಷನ್ ನೀವು ಹೊರ ಹಾಕ್ಬೇಕು ಅಂತಂದ್ರೆ ನೀವು ನಿಮ್ಮ ಪೇರೆಂಟ್ಸ್ ಏನ್ ಹೇಳ್ತಾ ಇದ್ರು ಅದನ್ನ ರೈಟ್ ವೇಲಿ ಕರೆಕ್ಟ್ ಆಗಿ ಅರ್ಥ ಮಾಡಿಸಿದ್ರೆ, ಥ್ರೂ ಅಚೀವ್ಮೆಂಟ್ ಮುಖಾಂತರ, ನೀವು ಸಾಧನೆ ಮಾಡೋ ಮುಖಾಂತರ ನಿಮ್ಮ ಪೇರೆಂಟ್ಸ್ಗೆ ಅರ್ಥ ಮಾಡಿಸಿದ್ರೆ 100% ಅವ್ರು ನಿಮ್ಮನ್ನ ಕ್ವಶನ್ ಮಾಡಲ್ಲ. ನೆಕ್ಸ್ಟ್ ಟೈಮು ನೀವು ಕೆಟ್ಟ ರೂಟ್ ಅನ್ನ ಹಿಡಿಯಕ್ ಹೋಗ್ಬೇಡ ಅಂತ. ಸೊ ಇದು ಒಂದು. ಎರಡನೇದು, ಇನ್ಯಾರಿಗೆ ಸಮಸ್ಯೆ ಬರುತ್ತೆ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲಿ ಯಾರಿಗೆ ಸಮಸ್ಯೆ ಬರುತ್ತೆ ಅಂದ್ರೆ ಮದುವೆ ಆಗಿರುವಂತ ಒಬ್ಬ ಗಂಡಗೆ ಅಥವಾ ಹೆಂಡತಿಗೆ ಬರುವಂತ ಸಮಸ್ಯೆ. ಸೊ ಇನ್ ಕೇಸ್ ಹೆಂಡತಿಗೆ ಹೇಳದೆ ಗಂಡ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನೆಲ್ಲ ಮೇಜರ್ ಸಮಸ್ಯೆ ಬರುತ್ತೆ ಅಂತ ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಾಗ 100% ಎಫರ್ಟ್ ಜಾಸ್ತಿ ಇರುತ್ತೆ, ಇನ್ಕಮ್ ಕಮ್ಮಿ ಇರುತ್ತೆ. ಸೊ ಅವಾಗ ಎಫರ್ಟ್ ಜಾಸ್ತಿ ಇದ್ದಾಗ ನೀವು ಬೆಳಗ್ಗೆ 5 ಗಂಟೆಗೋ 6 ಗಂಟೆಗೋ 7 ಗಂಟೆಗೆ ಎದ್ದು ಹೊರಗಡೆ ಹೋಗ್ತೀರಾ, ರಾತ್ರಿ 11 ಗಂಟೆಗೋ 12 ಗಂಟೆಗೋ ಕೆಲವು ದಿನ ಬರೋದೇ ಇಲ್ಲ, ವಾರ ಬೇರೆ ಊರಲ್ಲಿ ಉಳ್ಕೊಳ್ಳೋ ಸಿಚುಯೇಷನ್ ಬರುತ್ತೆ. ಅಂತ ಟೈಮಲ್ಲಿ ನೀವೇನಾದ್ರೂ ನೀವು ಮಾಡ್ತಿರೋ ಬಿಸ್ನೆಸ್ ಎಂತದ್ದು ಅಂತ ನಿಮ್ಮ ಹೆಂಡತಿಗೆ ನೀವೇನಾದ್ರು ಅರ್ಥ ಮಾಡಿಸಿಲ್ಲ ಅಂದ್ರೆ 100% ಅವ್ರು ನಿಮ್ಮ ಮೇಲೆ ಬೇಜಾರು ಮಾಡ್ಕೋತಾರೆ, ಸಿಟ್ ಮಾಡ್ಕೋತಾರೆ, ಟೈಮ್ ಕೊಡ್ತಿಲ್ಲ ಅಂತ ಹೇಳಿ ನಿಮ್ಮ ಹತ್ರ ಪ್ರತಿ ದಿನ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಮನೆಯಲ್ಲಿ ಜಗಳ ಮಾಡೋಕೆ ಸ್ಟಾರ್ಟ್ ಆಗುತ್ತೋ 100% ನೆಮ್ಮದಿ ಅನ್ನೋದಿರಲ್ಲ ಮನೆಯಲ್ಲಿ. ನೆಮ್ಮದಿ ಇಲ್ಲ ಅಂತಂದ್ರೆ ನಿಮ್ ಮನೆಗೆ ಹೋಗೋ ಇಷ್ಟಪಡಲ್ಲ. ಆ ಮನೆಗೆ ಹೋಗಿ ಇಷ್ಟ ಆಗಿಲ್ಲದಕ್ಕೆ ಬಿಸ್ನೆಸ್ ಅಲ್ಲಿ ಕರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಕೊಡಕ್ಕಾಗಲ್ಲ, ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗ ಸಾಧ್ಯ ಇಲ್ಲ. ಸೊ ಅವಾಗ ಜಗಳಗಳು ಸ್ಟಾರ್ಟ್ ಆಗುತ್ತೆ, ಕ್ಲಾಶಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಛಿದ್ರ ಆಗಿ ಹೋಗುತ್ತೆ. ಸೊ ಹಾಗಾಗಿ ಈವನ್ ಹೆಂಡತಿನೂ ಕೂಡ ನೀವು ಏನಾದ್ರೂ ನಿಮ್ ಗಂಡಂಗೆ ಹೇಳಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಅನ್ಸೋದು ಏನಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ ಗಂಡಂಗೆ ಬೇಜಾರಾಗುತ್ತೆ, ಏನಪ್ಪಾ ನಾನ್ ದುಡಿತಿರೋ ದುಡ್ಡು ಇವಳು ಸಾಲ್ತಿಲ್ವೇನೋ, ಅದಕ್ಕೋಸ್ಕರ ಇವಳು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ, ಎಕ್ಸ್ಟ್ರಾ ಎಫರ್ಟ್ ಆಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಡಾಮಿನೇಟ್ ಮಾಡೋದಕ್ಕೆ ಕೆಲಸ ಮಾಡ್ತಿಲ್ಲ ಅಂತ ಅನ್ಕೋತಾರೆ. ಈ ರೀತಿ ಎಲ್ಲ ಸಮಸ್ಯೆಗಳು ಬಂದಾಗ ಮನ್ಸಲ್ಲೇನೆ ವಾದಗಳು ನಡೆದು ಕ್ಲಾಶಸ್ಗಳಾಗುತ್ತೆ. ಯಾವತ್ತೋ ಒಂದಿನ ಕ್ಲಾಶಸ್ ಆದಾಗ ಇಡೀ ಫ್ಯಾಮಿಲಿ ಚಿದ್ರಾಗಿ ಹೋಗುತ್ತೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಏನಂತ ಅಂದ್ರೆ, ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ 100% ಮಿಸ್ ಮಾಡ್ದಂಗೆ ನೀವೇನ್ ಮಾಡ್ತೀರಾ ಅಂತ ನಿಮ್ಮ ಹೆಂಡತಿಗೂ ಅಥವಾ ನಿಮ್ಮ ಗಂಡಂಗೂ ಅರ್ಥ ಮಾಡಿಸೋದ್ರಲ್ಲಿ ಯಾವ್ದೇ ಕಡೆಗೂ ಫೇಲ್ ಹಾಕೋಗ್ಬೇಡಿ. ಫಸ್ಟ್ ಅರ್ಥ ಮಾಡಿಸಿ. ಜೊತೆಗೆ ಇನ್ನೊಂದು ಖುಷಿ ವಿಚಾರ ಅಂದ್ರೆ, ಗಂಡ ಹೆಂಡತಿ ಇಬ್ರು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏನೇನೆಲ್ಲ ಯೂಸ್ ಅಂತ ಅಂದ್ರೆ, ನೀವು ಮಾಡ್ತಿರೋ ಬಿಸ್ನೆಸ್ ಇಬ್ರಿಗೂ ಗೊತ್ತಾಗುತ್ತೆ, ಎಷ್ಟು ಟೈಮ್ ಕೊಡಬೇಕು, ಇದ್ರಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಕೊಡಬೇಕು ಅಂತ. ಯಾವುದೇ ಮೀಟಿಂಗ್ಸ್ ಆದ್ರೂ ಇಬ್ರು ಅಟೆಂಡ್ ಮಾಡಿಸಿ, ಎಲ್ಲಿಗೆ ಹೋದ್ರೂ ಕೂಡ ಇಬ್ಬರೇ ಹೋಗಿ, ಅವಾಗ 100% ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಿಸ್ನೆಸ್ ನಡೆಯುತ್ತೆ, ಪ್ರಾಬ್ಲಮ್ಸ್ಗಳು ಬರಲ್ಲ, ಸಮಸ್ಯೆಗಳು ಬರಲ್ಲ ಅಂತ ಹೇಳ್ತಾ. ಸೊ ಒಂದು ಬಿಸ್ನೆಸ್ ನ ಇಬ್ರು ಕೂಡ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಗಂಡ ಆಗಿರೋರು ಹೆಂಡತಿನ ಬಿಸ್ನೆಸ್ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋದ್ರಿಂದ 2 ಬೆನಿಫಿಟ್ ಇದೆ. ಒಂದು ಏನಂತ ಅಂದ್ರೆ, ಮನೆಯಲ್ಲಿ ಪ್ರಾಬ್ಲಮ್ಗಳು ಬರಲ್ಲ. ಸೊ ಇನ್ನೊಂದು, ನೆಟ್ವರ್ಕ್ ಅಲ್ಲಿ 2 ರೀತಿ ಇರುತ್ತೆ ವರ್ಕ್. ಒಂದು, ಜನಗಳನ್ನ ರೆಫರ್ ಮಾಡುವಂಥದ್ದು ಬಿಸ್ನೆಸ್ ಅಲ್ಲಿ, ಅಥವಾ ಜನಗಳನ್ನ ಜಾಯ್ನಿಂಗ್ ಮಾಡಿಸುವಂಥದ್ದು. ಎರಡನೇದು ವೆರಿ ಇಂಪಾರ್ಟೆಂಟ್, ವಸ್ತುಗಳ ಸೇಲ್ ಮಾಡುವಂಥದ್ದು. ಸೊ 2 ಕೆಲಸಗಳಲ್ಲಿ 2ನೇ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾರೆ ಲೇಡೀಸ್. ಯಾಕೆಂತಂದ್ರೆ, ಒಂದು ವಸ್ತು ಬಗ್ಗೆ ನಿಖರತೆಯಾಗಿ ಕ್ಲೀನ್ ಆಗಿ ಎಕ್ಸ್ಪ್ಲನೇಷನ್ ಮಾಡೋ ಕೆಪಾಸಿಟಿ ಇರುತ್ತೆ, ಅವನ ತಾಳ್ಮೆ ಇರುತ್ತೆ, ಒಬ್ಬ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಲೇಡೀಸ್ಗೆ ಇರುತ್ತೆ. ಸೊ ಹಾಗಾಗಿ ವಸ್ತುಗಳನ್ನ ಈಸಿಯಾಗಿ ಸೇಲ್ ಮಾಡ್ತಾರೆ. ಇದು ನಾನು ಹೇಳ್ತಿರುವಂಥದ್ದು ಸರ್ವೆ ಹೇಳಿರುವಂಥದ್ದು, ಲೇಡೀಸ್ ಈಸಿಯಾಗಿ ಸೇಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಅಂತ. ಸೊ ಹಾಗಾಗಿ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ನಿಮ್ಮ ವೈಫ್ ಜೊತೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 1 ವರ್ಷದ ಸಕ್ಸಸ್ಫುಲ್ ಆಗೋದು 6 ತಿಂಗಳಲ್ಲಿ ನೀವು ಸಕ್ಸಸ್ಫುಲ್ ಆಗ್ಬೋದು. ಯಾಕೆಂದ್ರೆ ಎಫರ್ಟ್ ಇಬ್ರದ್ದು ಇರುತ್ತೆ. ಒಬ್ಬರು ಎಫರ್ಟ್ ಆಗಿರುತ್ತೆ, ಇಬ್ರು ಎಫರ್ಟ್ ಬೇಗ ಸಕ್ಸಸ್ಫುಲ್ ಆಗೋದು. ಕೋಆರ್ಡಿನೇಷನ್ ಇರುತ್ತೆ, ಏನ್ ನಡೀತಿರುತ್ತೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಸೊ ನೀವು ಇನ್ ಕೇಸ್ ಏನಾದ್ರು 1 ವಾರ ಮನೆಗೆ ಬಂದಿಲ್ಲ ಅಂತ ಕೂಡ ಅವ್ರಿಗೆ ಅರ್ಥ ಆಗಿರುತ್ತೆ, ಯಾಕಂದ್ರೆ ಅವರು ಕೂಡ ಅದೇ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಎಲ್ಲೂ ಕೂಡ ಸಮಸ್ಯೆಗಳು ಬರಲ್ಲ. ಸೊ ಫ್ಯಾಮಿಲಿ ಜೊತೆ ಬಿಸ್ನೆಸ್ ಮಾಡೋದ್ರಿಂದ 100% ನೀವು ಬೇಗ ಸಕ್ಸಸ್ಫುಲ್ ಆಗ್ಬಹುದು ಅಂತ ಹೇಳ್ತಾ, ಫ್ಯಾಮಿಲಿ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.